ಇಲ್ಲ ಕಣಪ್ಪ, ನಮ್ಮ ಮನೆ ತಾವು ಮುಂದೆ ನೆಟ್ಕೋಬೇಡ್ದು ಅಂದ್ರಲ್ಲ ನುಗ್ಗೆ ಮರನ. ಹಿಂದೆ ನೆಟ್ಕೊಳ್ಳಿ. ಅಲ್ಲೇ ಸಿಟಿಲೇ ನುಗ್ಗೆ ಮರ ನೋಡು. ನಮ್ಮ ಮನೆ ಹತ್ರ ಅಂತೂ ನುಗ್ಗೆ ಮರ ಅಲ್ಲ, ಏನಿಲ್ಲ, ಒಂದು ಊರ್ ಗಿಡ ಅದೇ ಅಷ್ಟೇ ನೋಡಪ್ಪ. ಏನೇ ನೋಡಿದ್ಯಲ್ಲ, ಬಂದಿದ್ದಲ್ಲ. ನಮಸ್ಕಾರಗಳು, ಗುಡ್ ಮಾರ್ನಿಂಗ್ ಎಲ್ಲ ನಾವು ಮುಗ್ಧ ಮನಸ್ಸುಗಳಿಗೆ. ನಿಮ್ಮ RJ ಸುನೀಲ್ ಪ್ರ್ಯಾಂಕ್ ಹೌಸ್ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಬೊಂಬಾಟಾಗಿರೋ ಮಾರ್ನಿಂಗಲ್ಲಿ ನನಗೆ ಕೀರ್ತಿ ಅನ್ನೋರು ಮೆಸೇಜ್ ಕಳಿಸಿದ್ದಾರೆ. ಇಲ್ಲಿ ಒಬ್ಬರು ಯಶೋದಮ್ಮ ಅಂತ ಇದ್ದಾರಂತೆ, ಅವ್ರಿಗೆ ಸಖತ್ತಾಗಿ ಟ್ರ್ಯಾಪ್ ಮಾಡಬೇಕು ಅಂತ. ಎಸ್, ಖಂಡಿತವಾಗ್ಲೂ ನಾನು ಮಾಡ್ತೀನಿ. ಹಾಗೆ ನೀವು ಕಳಿಸೋ ನಂಬರ್ಗೆ ನಾನು ಟ್ರ್ಯಾಪ್ ಮಾಡಬೇಕು ಅಂದರೆ ಈ ಕೆಳಗಿನ ನನ್ನ ವಾಟ್ಸಪ್ ನಂಬರ್ಗೆ ಅವ್ರ ಹೆಸರು ಮೊಬೈಲ್ ನಂಬರ್ನ ಟೈಪ್ ಮಾಡಿ ನೀವು ನಾನು ಕಳಿಸಿದ್ರೆ ನಾನು ಅವ್ರಿಗೆ ಟ್ರ್ಯಾಪ್ ಮಾಡ್ತೀನಿ. ಬನ್ನಿ, ರೈಟ್ ನಾವು ಇದೀಗ ನಾವು ಕಾಲ್ ಮಾಡ್ತಾ ಇದ್ದೀವಿ ಯಶೋದಮ್ಮಗೆ. ಹಲೋ, ಹೇಳಿ. ಯಾರಿದು? ಯಶೋದಮ್ಮನ ಮಾತಾಡ್ತಾ ಇರೋದು? ಹಾ ಚೆನ್ನಾಗಿದೆ ಅಮ್ಮ? ಹಾ ಚೆನ್ನಾಗಿವಿ. ಗೊತ್ತಾನಿಲ್ವ ಯಾರು ಅಂತ? ಗೊತ್ತಾಗ್ಲಿಲ್ಲ, ಹೇಳಿ ಯಾರು? ನಾನು ಕಮ್ಮ ಮಂಜ. ಇದು ಬೆಳವಾಡಿಯಿಂದ. ಹ್ಞೂ. ಹೇಳಪ್ಪ, ಏನ್ ಸಮಾಚಾರ? ಅಯ್ಯೋ, ಎಲ್ಲ ಅಧ್ವಾನ ಕೂತೋಗದೆ ಕಣಮ್ಮ. ಏನಪ್ಪ, ಅದೇನು ಹೇಳು. ನನ್ನ ಕೈಲಿ ಆಯ್ತಾ ಇಲ್ಲ. ಅದೇನು ಹೇಳು ಆಗಿರೋದು. ಅದೇ ಆಯ್ತಾ ಇಲ್ಲ. ಏನು ಮಂಜ? ನಾನು ಬಿಟ್ಬಿಡಿ ಎಲ್ಲರೂ. ಯಾಕಪ್ಪ, ಏನು? ಯಾಕೋ ಅಳ್ತದಿ, ಏನೋ ಹೇಳು. ನನ್ನ ಕೈಲಿ ಆಯ್ತಾ ಇಲ್ಲ ಮಂಜ. ಹ್ಞೂ, ಮಂಜನೆಯ. ನಮ್ಮ ವಸಂತಕ್ಕೆ ಮಗನ, ತಮ್ಮನ ಅಕ್ಕನ ಮಗನ. ಎಲ್ಲಿದ್ಯಪ್ಪ? ನಾನು ಬೇಕ್ರಿ ಒಯ್ದೀನಿ ಅಂತ ಯಾರಿಗೂ ಹೇಳಕ್ಕಿಲ್ಲ. ಬೇಡ, ನಾನು ಹೇಳಕ್ಕಿಲ್ಲ, ಏನು ಹೇಳಕ್ಕಿಲ್ಲ. ಹೇಳು ಮಗನೇ, ಏನು ಹೇಳು. ಯಾರು ಏನ್ ಮಾಡಿದ್ರೇನೋ ನಿಂಗೆ? ನಾನು ಹಣೆ ಬರೋನೇ ಸರಿಕ್ಕಿಲ್ವನೋ ಬಿಡಿ. ಬಾರೋ, ಇಲ್ಲಿಗೆ ಬಾರೋ. ಏನ್ ಹೇಳೋ ಮಂಜ? ಅಯ್ಯೋ, ಎಲ್ಲಿಗೆ ಹೋದ್ರು ಹಣೆ ಬರ ಬಿಡ್ತದ, ಹುಡಿಕ ಬಂದು ಗುಮ್ತದೆ. ಯಾಕೆ, ಏನು ಅಂತ ನೀನ್ ಅಷ್ಟೊಂದು ಇದಾಗಿದ್ದಲ್ಲ? ಈಗಲೂ ಹಂಗೆ ಅವನೇ, ಆದ್ರೆ ಒಳಗಡೆ ಏನೋ ಪುಕ್ಕ ಅಂತ ಅದೇ ನನಗೆ. ಆಯ್ತು ಬಾ, ಏನು ಹೇಳು ನಿನ್ ಸಮಾಚಾರ. ಯಾರಿಗೇನು, ಏನು ಏನ್ ಮಾಡಿದ್ಯಾ ಅವ್ರಿಗೆ? ಏನು ನಿಂಗೆ ಅಂತ ತೊಂದ್ರೆ? ಯಾವುದೋ ವಿಚಾರಕ್ಕೆ ನನ್ನ ಜಾತಕ ತಕೊಂಡು ಹೋಗಿದೆ ಇಲ್ಲಿ 500 ಹತ್ರ. ಅದಕ್ಕೆ ಅವರು ಎಲ್ಲ ನೋಡ್ಬಿಟ್ಟು ನನಗೆ ಇಲ್ಲಿ 2 ಮದುವೆ ಆಗೋ ಯೋಗ ಐತೆ ಅಂತ ಹೇಳ್ತಾವ್ರೆ. ಈಗ ಮದ್ವೆ ಆಗಿದೆಯಾ ನೀನು? ಒಂದೇ ತಾನೇ ನೀನ್ ಕರ್ಕೋಗಿರೋದು? ಇನ್ನೊಂದು ಎಕ್ಸ್ಟ್ರಾ ಈಗ ಆಯ್ತದೆ ಅಂತ ಹೇಳ್ತಾವ್ರೆ. ಯಾವ ದೇಶದಲ್ಲ, ಯಾವ ದೇಶಕ್ಕಾರು ತಗೊಂಡೋಗಿ ತೋರಿಸು, ನಿನ್ಗೆ ಇನ್ನೊಂದು ಆಗ್ಲಿಲ್ಲ ಅಂದ್ರೆ ನಾನು ಮೀಸೆ ಬೋಳಿಸ್ಕೊತೀನಿ ಅಂದವ್ರೆ. ಅಯ್ಯೋ, ಇನ್ನೊಂದು ಆಗ್ಲಿಲ್ಲ ಅಂದ್ರೆ ಅದಕ್ಕೆ ಯಾಕೆ ನಾನು ಸಾಯ್ತೀನಿ ಅಂದ್ರೆ, ಈಗ ಒಂದು ಆಗದೆ ಒಂದು ಆಪರೇಷನ್ ಮಾಡಿಸು, ಆಯ್ತೀನಿ ಅಂದ್ರೆ ಆಗೇ ದೇಶ ಆಗಲಾದ್ರೆ ಗಿಲ್ಕತ್ತಿರ್ತಾರೆ. ನನಗೀಗ ಒಂದು ಪರಿಹಾರ ಕೇಳಿದೆ ನಾನುವೆ. ಅದಕ್ಕೆ ಈಗ ನಿಮ್ಮ ಕೈಲಿ ಮಾತ್ರ ಅದು ಆಗೋದು. ಅದೇನು ಹೇಳಪ್ಪ? ನನಗೆ ನೀವೇ ಎಲ್ಲರೂ ಒಳ್ಳೆ ಕಡೆ ನೋಡಿ, ಯಾರು ಇಲ್ದೋದು ಇದು ಮಾಡ್ಕೊಂಡು ಒಂದು ವ್ಯವಹಾರ ಮಾಡಿ ಒಂದು ಮದುವೆ ಮಾಡಿಸಿ. ಅಯ್ಯೋ ಅಪ್ಪ, ನಿಂದ ಅಮ್ಮಯ್ಯ, ನನಗೆ ಹುಡುಗಿ ಬಗ್ಗೆ ಎಲ್ಲೂ ಗೊತ್ತಿಲ್ಲ ಕಣ್ಮಗನೆ. ಹುಡುಗಿ ಜೊತೆ ಎಲ್ಲ ನುಗ್ಗೆ ಮರದ ಜೊತೆ ಮದುವೆ ಮಾಡಿಸ್ಕೋಬೇಕಂತೆ ನಾನು. ನುಗ್ಗೆ ಮರದ ಜೊತೆ? ಅವಾಗ ಕಂಟಕ ಕಳೀತದಂತೆ. ಏನೋ ಇವೆಲ್ಲ ನಂಗೆ ಗೊತ್ತಿಲ್ಲ ಕಣ್ಮಗ. ಅದಕ್ಕೆ ನಿಮ್ಮ ಮನೆ ತವ ಎಲ್ಲರೂ ನುಗ್ಗೆ ಮರ ಆಯ್ತಾ? ಇಲ್ಲ ಕಣಪ್ಪ, ನಮ್ಮ ಮನೆ ತಾವು ಮುಂದೆ ನೆಟ್ಕೋಬೇಡ್ದು ಅಂದ್ರಲ್ಲ ನುಗ್ಗೆ ಮರನ. ಹಿಂದೆ ನೆಟ್ಕೊಳ್ಳಿ. ಅಲ್ಲೇ ಸಿಟಿಲೇ ನುಗ್ಗೆ ಮರ ನೋಡು. ನಮ್ಮ ಮನೆ ಹತ್ರ ಅಂತೂ ನುಗ್ಗೆ ಮರ ಅಲ್ಲ, ಏನಿಲ್ಲ, ಒಂದು ಊರ್ ಗಿಡ ಅದೇ ಅಷ್ಟೇ ನೋಡಪ್ಪ. ಏನೇ ನೋಡಿದ್ಯಲ್ಲ, ಬಂದಿದ್ದಲ್ಲ. ಇಲ್ಲಿ ಆಗಕ್ಕೇನು ಇದಿಲ್ಲ. ಅಲ್ಲಿ ಯಾರು ನೋಡಿ ವಿಡಿಯೋ ಮಾಡಿ ಎಲ್ಲ ಇದು ಮಾಡ್ಬಿಡ್ತಾರೆ ಅಂತ ಭಯ ನನಗೆ. ಅಯ್ಯೋ, ಅಂತವ್ ಎಷ್ಟು ಜಯಿಸಿದ್ಯೋ ನೀನ್. ಅವ್ ಕೆಲಸ ತಲೆ ಕೆಡ್ಸ್ಕೊಬೇಡ. ಹಂಗೆ ಮದ್ವೆ ಅಂತ ಹೇಳಿಕೋಬೇಡ. ನಂಗೆ ಒಂದ್ ಕಣ್ಕ ಇತ್ತು, ಅದ್ ಕಳಿಸಿಕೋಸ್ಕರ ಹಂಗ್ ಮಾಡ್ಕೊಂಡದ್ದು ಅಂತ ಹೇಳು. ಅದಕ್ಕೆಲ್ಲ ಯಾಕೆ ಎದ್ರಕಂದು, ಯಾಕೆ ಇದ್ ಮಾಡಿ ಧೈರ್ಯ ತುಂಬ್ಕೊಂಡು ಅಂತೆಂತೇ ಇದ್ ಮಾಡಿ ಪ್ಲೇಸ್ ಮಾಡಿ ಧೈರ್ಯ ತುಂಬ್ಕೊಂಡ್ಗೆ ಇವತ್ತು ಯಾಕೆ ಎದ್ರಕಂದು ಸತ್ಯ ಮಂಜ ನೀನು? ಅಲ್ಲ, ಧೈರ್ಯ ಅದೇ. ಬಟ್ ನನ್ಗೆ ಈಗ ಏನು ಒಂದು ಕನ್ಫ್ಯೂಸ್ ಆಯ್ತಿರೋದು ಅಂದ್ರೆ, ಹೇಳು. ಅದು ಹೆಣ್ಣುಗೆ ಮರ ಅಂತ ಹೆಂಗ್ ಹುಡಿಕೊಂಡು ಹೋಗ್ಲಿ, ಎಲ್ಲಿ ಹುಡಿಕೋಲಿ? ಹೆಣ್ಣೊಂದ್ ಯಾವ್ದು ಗಂಡೊಂದ್ ಯಾವ್ದು ಅಂತ ವಯಸ್ಸಾಗಿರ್ತಾರ ನೋಡು ಮುದುಕಿರು, ಅಂತಿಯವ್ರನ್ನು ಕೇಳ್ಬೇಕು. ಹಳ್ಳಿಗಳಲ್ಲಿ ಅಲ್ಲೆಲ್ಲ ಬಿದ್ದೋಗಿರ್ತಾವಲ್ಲ, ಅಂತಿಯವ್ರಿಗೆ ಅಂದ್ರೆ ಹಿಂದಿನ ಕಾಲದವ್ರಿಗೆ ಅವೆಲ್ಲ ಗೊತ್ತಿರ್ತದೆ ಅಪ್ಪ. ಇನ್ನುವೆ ಮಕ್ಕಳುಗಳು ಹುಟ್ಟಿದ್ರೆ ನಕ್ಷತ್ರಗಳು, ಸೋದ್ರ ಮಾವದಿರು, ಹಳ್ಳಿ ಮರ, ಇದು ಬುಗ್ರಿ ಮರ ಕಡ್ದು ಇಡ್ಬೇಕು ಅಂತಾರಲ್ಲ, ಅದು ಬಿಟ್ರೆ ಇವೆಲ್ಲ ನನ್ಗೆ ಗೊತ್ತಿಲ್ಲ ಕಣಪ್ಪ. ಅದುವೇ ನಮ್ಗೆ ಅದು ಗೊತ್ತಿದ್ದಿಲ್ಲ. ಅದೇ ದೊಡ್ಡ ಲೋಕೇಶ ಹುಟ್ಟಿದಾಗ ನಿಮ್ಮ ಚಿಕ್ಕಪ್ಪನ್ಗೆ ಕಡಿಸಿ ನೆಡ್ಸಿದ್ರು.
ಅಷ್ಟ್ ಬಿಟ್ರೆ ಈಗ ನಂಗೆ ಗೊತ್ತಿಲ್ಲ ಕಣ್ಮಗನೇ, ನಂಗೆ ಸತ್ಯವಾಗಿ ನಾನು ಇಲ್ದಿರೋನೇ ಹೇಳ್ಬಿಟ್ಟು ಕವಿ ಉಡ್ಸ್ಬಿಟ್ಟು ಅವೆಲ್ಲ ಮಾಡಿಕ್ ಹೋಗ್ಬಾರ್ದು. ಇದು ನಮ್ಮ ಮಕ್ಳು, ನೀವು ಬೇರೆಯವರ ಅವೆಲ್ಲ ಆಸೆ ಉಡ್ಸ್ಬಿಟ್ಟು ಮೋಸ ಮಾಡಿಕ್ ಹೋಗ್ಬಾರ್ದು ಕಣಪ್ಪ. ನನಗೆ ಏನಾಯ್ತಿರೋದು ಅಂದ್ರೆ ಇವತ್ತು ಮದುವೆ ಆಗುವಂತ ಅಂದವ್ರೆ, ಹಾ ನಾಳೆ ದಿವಸ ಸಂಸಾರ ಮಾಡು ಅಂದ್ರೆ ಹೆಂಗ್ ಮಾಡಿ ನಾನು ಇಲ್ಲಿ ಗೇಮರ್ ಜೊತೆ. ಸೊ ನೀನು ಅವೆಲ್ಲ ತಲೆ ಕೆಡ್ಸ್ಕೊಬೇಡ, ನೀನು ಬುಟ್ಟಾಕು, ನೀನು ಅವೆಲ್ಲ ಹೇಳಿಕ್ ಹೋಗ್ಬೇಡ. ನೀನ್ ಏನ್ ಮಾಡೋ ಗೊತ್ತಾ, ಗೊತ್ತಿಲ್ಲ. ನೀವು ಒಂದ್ ಹೇಳ್ತಾವ್ ಕೇಳು. ಹಾ, ಅವರು ಒಬ್ಬೊಬ್ರು ಚಿಕ್ಕ ತಿನ್ನಿಕೆ ಅರ್ಧ ಹೇಳ್ತಾರೆ ಸುಳ್ಳ. ಚಿಕ್ಕ ತಿನ್ನಿಕೆ ಸಲುವಾಗಿ ಹೇಳ್ತಾರೆ ಅವರು. ಅವನು ಕೇಳ್ಕಲಿ, ಅವ್ನು 1000 ಹೇಳ್ಕಲಿ, ಇನ್ನೂ ಒಂದ್ 2 ತಾವು ಕೇಳಪ್ಪ ನೀನು. ಸರಿ. ಈಗಪ್ಪ ಏನು ನುಗ್ಗೆ ಮರ ಹೇಳವನೆ, ಅವ್ರು ತೆಂಗಿನ ಮರ ಇನ್ನೊಬ್ರು ಹಳ್ಳಿ ಮರ ಹೇಳಿದ್ರೆ ನಾನು ಏನ್ ಬಡ್ಕೊಂಡು ಸಾಯ್ಲಿ ಆಮೇಲೆ. ಸೊ ನೀನು ಎದೆ ಬಡ್ಕೊಂಡು ಸಾಯಕ್ ಹೋಗ್ಬಿಟ್ಟು ಅವಕ್ಕೆಲ್ಲ ಸಣ್ಣ ಪುಟ್ಟ ಅವಕ್ಕೆ. ಅಯ್ಯೋ ದಡ್ಡ ಅಲ್ಲ ಮಾತಾಡ್ತಿರೋದು ಯಶೋದಮ್ಮ. ಹೇಳಪ್ಪ. RJ ಸುನಿಲ್ ಅಂದ್ಬಿಟ್ಟು ನಿಮ್ ಜೊತೆ ಮಾತಾಡ್ತಾ ಇರೋದು. ಆಹಾ, ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ? ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸ್. ಕೇಳಿದ್ದೆ, ನೋಡಿರ್ಲಿಲ್ಲ. ಹಂಗಲ್ಲ ಕಣಪ್ಪ, ನಾನ್ ಹೇಳುದು ನನಗೆ ಯಾಕಂತ ಗೊತ್ತಾ, ಹಳ್ಳಿ ಮರ ನೀವು ಹೇಳಿಕ ಮುಂಚೆ ಹಳ್ಳಿ ಮರ. ಅಮ್ಮ ಒಂದ್ ನಿಮಿಷ ಸೈಲೆಂಟ್ ಆಗಿರಿ ಆಯ್ತು, ನಾನು ಹೇಳ್ತೀನಿ. ನೀವ್ ಅನ್ಕೊಂಡಿರೋನಲ್ಲ ನಾನು. RJ ಸುನಿಲ್ ಅಂದ್ಬಿಟ್ಟು ನಿಮ್ಮ ಮೊಮ್ಮಗ ಕೀರ್ತಿ ಅವನಲ್ಲ, ನಿಮ್ ನಂಬರ್ ಕಳಿಸ್ಬಿಟ್ಟು ನಿಮ್ ಬಕ್ರ ಮಾಡು ಅಂತ ಹೇಳಿದ್ರು. ಆರ್ಮಿ ಸುನಿಲ್ ಅಂತ. ಹೌದು, ಅದಕ್ಕೆ ನಾನ್ ಹೇಳ್ತಾ ಇರೋದು, ಆರ್ಮಿ ಸುನಿಲಿ ಅಲ್ಲಿ ಅವ್ನ್ ಬಕ್ರನೆ ಮಾಡ್ಲಿ. ನಾನು ಅದಕ್ಕೆ ವಯಸ್ಸು ಕೇಳ್ಕೊಂಡು ಹೇಳ್ತೀನಿ ಅಂದಿದ್ದು ನಾನು. ಸೂಪರ್ ಆಗಿರೋ ಮಾರ್ನಿಂಗ್ ಅಲ್ಲಿ ಈ ಒಂದು ಟ್ರ್ಯಾಪ್ ನಲ್ಲಿ ಮುಗಿದ ಮುಂದೆ ಸಕ್ಕದಾಗಿರೋ ಟ್ರ್ಯಾಪ್ ಅಲ್ಲಿ ನಿಮಗೆ ಕ್ಯಾಚ್ ಹಾಕೊಳ್ತೀನಿ. ಅಲ್ಲಿವ್ರು ನೋಡ್ತಾರಿ, ನಗ್ತಾರೆ, ನಗಿಸ್ತಾರೆ. ಯಾಕಂದ್ರೆ ನಗೋದು ಭೋಗ, ನಗ್ಸೋದು ಯೋಗ, ನಗ್ದಿದ್ರೆ ಬರುತ್ತೆ ರೋಗ. ಆದ್ರಿಂದ ನಗ್ನಗ್ತಾ ಹ್ಯಾಪಿ ಇಂದಿರಿ. ಲವ್ ಯು ಆಲ್, ಟೇಕ್ ಕೇರ್ ಮಾಡಿ, ಬಾಯ್, ಜೈ ಹಿಂದ್, ವಂದೇ ಮಾತರಂ. RJ Sunil Prank Calls. ಆರೋಗ್ಯಕರ ಜೀವನಕ್ಕೆ ಸದಾ ಸಹಕಾರಿ ಆಯುರ್ಬ್ರಹ್ಮ ವೆಲ್ನೆಸ್. ಈಗ ಆಯುರ್ಬ್ರಹ್ಮ ವೆಲ್ನೆಸ್ ನ ಉತ್ಪನ್ನಗಳಾದ ಆರ್ಥೋಕೇರ್ ಕ್ಯಾಪ್ಸೂಲ್, ಪೈಲ್ಸ್ ಕೇರ್ ಕ್ಯಾಪ್ಸೂಲ್, ಗ್ಯಾಸ್ಟ್ರೋ QRX ಕ್ಯಾಪ್ಸೂಲ್ ಮತ್ತು ಸ್ಟಮಕ್ ಕೇರ್ ಲಿಕ್ವಿಡ್ ನಿಮ್ಮ ಹತ್ತಿರದ ಸ್ಟೋರ್ಗಳಲ್ಲಿ ಲಭ್ಯ. ಆನ್ಲೈನ್ ಆರ್ಡರ್ ಮಾಡಲು ಸಂಪರ್ಕಿಸಿ 9964261263. ಆಯುರ್ಬ್ರಹ್ಮ ವೆಲ್ನೆಸ್.